ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಹೊಂಡೈ ಮೊಬೈಲ್ ಕಾರ್ ಮಾರಾಟಕ್ಕೆ ಬಂದಿದೆ. ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ, ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ, ಕೇಳೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾರೆ, ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಅನ್ನು ಹಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ. ಹಾಗೆ ವೀಕ್ಷಕರೇ, ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಗಾಡಿ ತೊಗೊಳ್ಳೋರು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ, ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ. ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ, ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಈ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಬನ್ನಿ ವೀಕ್ಷಕರೇ, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ, ಕೇಳೋಣ. ಸರ್ ನಮಸ್ಕಾರ, ಹೊಂಡೈ ಮೊಬೈಲ್ ಗಾಡಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ, ಸೇಲಿಗಿದೆ ಗಾಡಿ? ಸೇಲಿಗಿದೆ ಸರ್. ಸರ್ ಮಾಡಲ್ ಎಷ್ಟು ಗಾಡಿದು? 2016 ಸರ್. ಸರ್ ಎಷ್ಟನೇ ಓನರ್ ಗಾಡಿ? ಸರ್ ಈಗ 4ನೇ ಓನರ್ ಸರ್. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 1,30,30,000 ಸರ್. ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ? ಎಲ್ಲ 60% 80% ಇದಾವೆ ಸರ್. ಸರ್ ಕಂಡೀಷನ್ ಹೆಂಗಿದೆ ಗಾಡಿದು? ನಂಬರ್ 1 ಐತೆ ಸರ್. ಹಂಗೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. ಸರ್ ಲೋನ್ ಇದೆ ಗಾಡಿ ಮೇಲೆ? ಲೋನ್ ಐತೆ ಸರ್. ಲೋನ್ ಅದೇ ನಿಮ್ಗೆ ಕೊಟ್ಟು ಕ್ಲೋಸ್ ಮಾಡ್ಕೊಡ್ತೀನಿ. ಕ್ಲಿಯರ್ ಮಾಡ್ತಾರೆ, ಕಂಟಿನ್ಯೂ ಕೊಡ್ತಾರೆ ಲೋನ್? ಕಂಟಿನ್ಯೂ ಕೊಡಲ್ರಿ, ಕ್ಲಿಯರ್ ಮಾಡಿ ಕೊಡ್ತಾರಾ? ಹಾಂ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಏನಾಗಿದೆಯಾ? ಏನೂ ಇಲ್ಲ ಸರ್. ಹಂಗೆ ಸರ್ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಮಾಡಿಸಿರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಒಳಗೆ ಇದೈತೆ, LED ಐತೆ. ಅದೇನೆಲ್ಲ ಬಿಚ್ಕೊಳ್ಳೋದ್ರೆ ಹಂಗೆ ಕೊಡೋದಾ? ಇಲ್ಲ, ಹಂಗೆ ಕೊಡ್ತೀವಿ ಸರ್. ಎಲ್ಲಿ ಗಾಡಿ ಲೊಕೇಶನ್? ಏನು ಸರ್? ಸರ್ ಗಾಡಿ ಲೊಕೇಶನ್ ಎಲ್ಲಿ? ಬಿಜಾಪುರ ಸರ್. ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು? ಓನರ್ ಸರ್. ನಾನು ಮಾತಾಡೋದು ಹೆಸರಿಗೆ ನೀವು ಮಾಡಿಸ್ಕೊಡ್ತಾರೆ, ಗಾಡಿ ತೊಗೊಂಡ್ರೆ ಮಾಡಿಸ್ಬೇಕು ಟ್ರಾನ್ಸ್ಫರ್? ಅವರೇ ಮಾಡಿಸ್ಕೋಬೇಕು ಸರ್. ಸರ್ ಗಾಡಿ ನಿಮ್ಮ ಕಡೆ ಇದೆ, ಯಾರನ್ನ ಫೈನಾನ್ಸರ್ ಏನಾರು ತೊಗೊಂಡೋಗಾರ? ಸರ್ ಫೈನಾನ್ಸ್ದಾಗ ಐತ್ರಿ ಸರ್, ನಾನು ಹಚ್ಚಿ ಬಂದೇನೆ ಅಲ್ಲಿ. ಗಾಡಿ ನಿಮ್ಮ ಕಡೆ ಇಲ್ಲ ಇವಾಗ, ಫೈನಾನ್ಸ್ ಎಲ್ಲ ಐತಾ? ಫೈನಾನ್ಸ್ದಾಗ ಐತ್ರಿ. ಅವ್ರು ಕರ್ಕೊಂಡೋಗಿ ನಾನು ತೋರಿಸ್ತೇನೆ ಅಲ್ಲಿ. ಡೈರೆಕ್ಟ್ ಆಗಿ ಅಲ್ಲಿ ಅವ್ರ ಕೈ ಕ್ಯಾಶ್ ಕೊಟ್ಟರೆ ಲೋನ್ ಕ್ಲೋಸ್ ಮಾಡಿ ಅವ್ರಿಗೆ ಕೊಡ್ತಾರೆ ಗಾಡಿನ? ಆಯ್ತು ಸರ್. ಸರ್ ಗಾಡಿ ರೇಟ್ ಏನು ಕೊಟ್ಟು ಮಾಡಿದ್ದೀರಾ? 3,80,000 ಹೇಳ್ತೇನೆ ಸರ್. ಅಷ್ಟು ಕೊಟ್ಟರೆ ಗಾಡಿ ಮೇಲೆ ಲೋನ್ ಕ್ಲಿಯರ್ ಮಾಡಿದ್ದೀರಾ? ಮಾಡ್ತೇನೆ ಸರ್. ಸರ್ ಇನ್ನೂ ಕಡಿಮೆ ಬಂದ್ರೆ ಎಲ್ಲಿ ಆಗ್ಬೋದು ಗಾಡಿ ರೇಟ್ ಫೈನಲ್? ಗಾಡಿ ರೇಟ್ ಅಷ್ಟೇ ಸರ್, ಯಾಕಂದ್ರೆ ಭಾಳ ಇದೈತೆ ಸರ್. ಈಗ ಅಷ್ಟು ಕೊಟ್ಟರೆ ಫೈನಾನ್ಸರ್ ತಕ ಹೋಗಿ ಡೈರೆಕ್ಟ್ ಅಲ್ಲೇ ಎಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ಗಾಡಿ ಕೊಡ್ತೀರಾ? ಅವ್ರಿಗೆ ಗಾಡಿ ಗಾಡಿ ಫೈನಾನ್ಸರ್ ತೊಗೊಂಡೋಗ್ಬಿಟ್ಟು ಏನು ಸರ್? ಫೈನಾನ್ಸರ್ ಗಾಡಿ ತೊಗೊಂಡು ಎಷ್ಟು ದಿನ ಆಗಿದೆ? ಒಂದು 6 ತಿಂಗಳು ಆಯ್ತು ಸರ್. 6 ತಿಂಗಳು ಡ್ಯೂ ಅಮೌಂಟ್ ಅದೆಲ್ಲ ಪೆಂಡಿಂಗ್ ಇದೆ, ಹಾಕಿದ್ರೆ ಹಂಗೆ? ಡ್ಯೂ ಅಮೌಂಟ್ ಅದೆಲ್ಲ ಕ್ಲಿಯರ್ ಆಗ್ತದೆ ಸರ್. ಎಲ್ಲ ಕ್ಲಿಯರ್ ಮಾಡ್ತೀರಾ? ಹಾಂ ಸರ್. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ಹುಡುಕೊಂಡ್ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಅದೆಲ್ಲ ಫೈನಾನ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಗಾಡಿ ಕೊಡ್ರಿ. ಹಾಂ ಸರ್, ನಮಗೇನು ಕೊಡೋದು ಬೇಡ್ರಿ ಸರ್, ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಇದು ಮಾಡಿ. ಓಕೆ ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ. ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ಗಿದೆ, ಮನೆ ಸೇಲ್ಗಿದೆ, ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು, ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 81500411 ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ, ಎಚ್ಚರಿಕೆ.